ಜ್ಯೋತಿಷ್ಯದಲ್ಲಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರವಿದೆಯೇ? ಜ್ಯೋತಿಷ್ಯದಲ್ಲಿ ನಮಗೆ ಕಷ್ಟಗಳಿಗೆ ಖಂಡಿತ ಪರಿಹಾರ ಇಲ್ಲ. ನೋಡಿ, ನಮಗೆ ಕಾಯಿಲೆ ಬರುವಂಥದ್ದು ಈ ವಾತಾವರಣದಲ್ಲಿರ್ತಕ್ಕಂಥ ಉಷ್ಣ ಮತ್ತೆ ಶೀತ ಇವೆರಡನ್ನ ಪರಿಗಣಿಸಿಕೊಂಡು ನಮ್ಮ ದೇಹದ ಆರೋಗ್ಯದ ಮೇಲೆ ಏರುಪೇರಾಗ್ತವೆ. ನಮ್ಮ ಆರೋಗ್ಯ ಸ್ವಲ್ಪ ಕೆಡಬಹುದು. ಯಾಕೆ ಅಂತಂದರೆ ಈ ಶರೀರಕ್ಕೂ ಈ ವಾತಾವರಣಕ್ಕೆ ಅಂದರೆ ಪ್ರಕೃತಿಗೂ ನಿಕಟವಾದ ಸಂಪರ್ಕ ಇದೆ. ಈ ಪ್ರಕೃತಿನೂ ಕೂಡ ಪಂಚತತ್ವಗಳಿಂದ ಆಗಿದೆ. ಪಂಚತತ್ವಗಳು ಅಂತಂದರೆ ಭೂಮಿ, ನೀರು, ಅಗ್ನಿ, ಗಾಳಿ, ಆಕಾಶ. ಅದೇ ತತ್ವಗಳಿಂದ ಮಾಡಿರ್ತಕ್ಕಂಥದ್ದು ಈ ಶರೀರ. ಇದಕ್ಕೆ ಅಗ್ನಿ ತತ್ವ ಇದೆ, ಭೂಮಿ ತತ್ವ ಇದೆ, ವಾಯು ತತ್ವ ಇದೆ, ಆಕಾಶ ತತ್ವ ಇದೆ, ಜಲತತ್ವ ಇದೆ. ಹೇಗೆ ಪ್ರಕೃತಿಯಲ್ಲಿ ಈ 5 ಅಂಶಗಳಲ್ಲಿ ಏರುಪೇರಾಗುತ್ತೋ ಅದೇ ಥರ ಅದರ ಪ್ರಭಾವ ನಮ್ಮ ಶರೀರದ ಮೇಲೆ ಆಗುತ್ತೆ. ಇನ್ನೂ ಸ್ಪಷ್ಟವಾಗಿ ಉದಾಹರಣೆ ಅಂತಂದರೆ, ವಿಪರೀತ ಬಿಸಿಲಿದ್ದಾಗ ಏನಾಗುತ್ತೆ, ನಮ್ಮ ಶರೀರ ಹೀಟ್ ಆಗುತ್ತೆ. ಹೀಟ್ ಆಗೋದಕ್ಕೆ ನಾವೇನು ಮಾಡಬೇಕು? ಏನು ಯಂತ್ರ ಕಟ್ಕೋಬೇಕಾ? ಅಥವಾ ನಿಂಬೆಹಣ್ಣು ಮಂತ್ರಿಸ್ಬಿಟ್ಟು ಕತ್ತಿ ಕಟ್ಕೋಬೇಕಾ? ಇಲ್ಲ. ಏನು ಹೇಳ್ತದೆ? ನೀರು ಹೆಚ್ಚು ಕುಡಿಬೇಕು. ಅಗ್ನಿತತ್ವಕ್ಕೆ ಶಾಂತಿ ಮಾಡಲಿಕ್ಕೆ ಜಲತತ್ವ ಇದೆ. ಅಗ್ನಿತತ್ವವನ್ನು ಶಾಂತ ಮಾಡಲಿಕ್ಕೆ ಜಲತತ್ವ ಇದೆ. ಜಲತತ್ವವನ್ನು ಶಾಂತ ಮಾಡಲಿಕ್ಕೆ ಅಗ್ನಿತತ್ವ ಇದೆ. ನಂತರ ಚಳಿಗಾಲ ಬರುತ್ತೆ. ಚಳಿಗಾಲದಲ್ಲಿ ಏನಾಗುತ್ತೆ? ವಾಯುತತ್ವ ವಿಕೋಪ ಆಗುತ್ತೆ. ಅಂದರೆ ವಾಯು ಒಂದು ರೀತಿ ಗಟ್ಟಿ ಆಗುತ್ತೆ. ಈ ಬಿಸಿಲು ಕಾಲದಲ್ಲಿ ವಾಯು ಹಗುರವಾಗಿ ಆಕಾಶದ ಮೇಲೆ ಹೊರಟೋಗ್ಬಿಡ್ತದೆ. ನಮಗೆ ಗಾಳಿನೇ ಇರೋದಿಲ್ಲ. ಅದು ಬಿಸಿಯಾಗಿ ಗಾಳಿ ಆಕಾಶಕ್ಕೆ ಮೇಲೆ ಹೊರಟೋಗುತ್ತೆ. ನಮಗೆ ಎಷ್ಟು ಬೀಸ್ಕೊಂಡ್ರೂ ಕೂಡ ಅಲ್ಲಿ ಗಾಳಿ ಬರೋದಿಲ್ಲ. ಅಲ್ಲಿ ನಮಗೆ ವಾಯುತತ್ವದ ಕೊರತೆ ಆಯಿತು. ಅಲ್ಲಿ ಅಗ್ನಿತತ್ವ ಸ್ಟ್ರಾಂಗ್ ಆಯಿತು. ಜಲತತ್ವ ಅವೆರಡನ್ನೂ ಕೂಡ ಸರಿಸಮ ಮಾಡಬೇಕು. ಅದೇ ರೀತಿ ಚಳಿಗಾಲ ಬಂದಾಗ ಈ ವಾಯು ಏನಾಗುತ್ತೆ ಅಂತಂದರೆ ಸ್ವಲ್ಪ ಗಟ್ಟಿಯಾಗುತ್ತೆ. ನಮಗೆ ಸುಸ್ತಾಗೋದಿಲ್ಲ. ಆದರೆ ಈ ಶರೀರದ ಮೇಲೆ ಶೀತ ಬಾಧೆ ಜಾಸ್ತಿ ಆಗುತ್ತೆ. ಶೀತ ಬಾಧೆಯನ್ನು ನಾವು ಬ್ಯಾಲೆನ್ಸ್ ಮಾಡಲಿಕ್ಕೆ ಏನು ಮಾಡ್ತೀವಿ? ಬಿಸಿ ಪದಾರ್ಥಗಳನ್ನು ತಗೊಳ್ತೀವಿ. ದೇಹವನ್ನು ಬಿಸಿಯಾಗಿಡಲಿಕ್ಕೆ ಒಳ್ಳೊಳ್ಳೆ ಬಟ್ಟೆಗಳನ್ನು, ದಪ್ಪ ಬಟ್ಟೆಗಳನ್ನು ಹಾಕ್ತೀವಿ, ಸ್ವೆಟರ್ಗಳನ್ನು ಹಾಕ್ಕೊಳ್ತೀವಿ, ಕೋಟ್ಗಳನ್ನು ಹಾಕ್ಕೊಳ್ತೀವಿ. ಹೀಗೆ ಈ ಶರೀರ ಧರ್ಮ ಈ ಪಂಚತತ್ವಗಳಿಂದ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಆ ಥರ ಮಾಡಿಕೊಂಡ್ರೆ ಆರೋಗ್ಯ ಕೆಡೋದಿಲ್ಲ. ಅದನ್ನು ಬಿಟ್ಬಿಟ್ಟು ಗ್ರಹಗಳು ಮೇಲೆ ಇದ್ದಾವೆ, ಆ ಗ್ರಹಗಳ ಚಲನೆಗಳಾಗ್ತಾ ಇದೆ, ಆ ಗ್ರಹಗಳ ಚಲನೆಯಿಂದ ಎಲ್ಲರೂ ಕಷ್ಟ ಸುಖಗಳು ಬರ್ತದೆ, ಆರೋಗ್ಯ ಕೆಡ್ತದೆ ಅಂತಂದರೆ ಇದು ನಂಬೋ ಮಾತಲ್ಲ. ನಮಗೆ ಈ ಪಂಚಾಂಗದಿಂದ ಆಗಲಿ ಅಥವಾ ಈ ಭವಿಷ್ಯ ಹೇಳ್ತಾರೆ ನೋಡ್ರಿ, ಶಾಸ್ತ್ರಕಾರರು ಹೇಳ್ತಾರಲ್ಲ, ಇದರಿಂದ ನಮಗೆ ಖಂಡಿತವಾಗ್ಲೂ ಪರಿಹಾರ ಸಿಕ್ಕೋದಿಲ್ಲ. ಅವ್ರ ಮನೆಯಲ್ಲೇ ಎಷ್ಟೋ, ಆ ಶಾಸ್ತ್ರಕಾರರ ಮನೆಗಳಲ್ಲೇ ಎಷ್ಟೋ ಕಷ್ಟಗಳು ನಷ್ಟಗಳು ಇರ್ತವೆ. ಅವೇ ಅವರು ಪರಿಹಾರ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಅವರು ಮುಂದಿನ ನಡೆಯುವಂಥದ್ದನ್ನು ಹೆಂಗೆ ಹೇಳಲಿಕ್ಕಾಗುತ್ತೆ? ಹೆಂಗೆ ಜ್ಯೋತಿಷ್ಯ ಹೇಳಲಿಕ್ಕಾಗುತ್ತೆ? ಮುಂದಿನ ಭವಿಷ್ಯವನ್ನು ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಮುಂದಿನ ಭವಿಷ್ಯದ ಸೀಕ್ರೆಟನ್ನು ಪರಮಾತ್ಮ ಯಾರಿಗೂ ಬಿಟ್ಕೊಟ್ಟಿಲ್ಲ. ನಾಳೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಪರಮಾತ್ಮನಿಗೆ ಗೊತ್ತೇ ಹೊರತು ಈ ನರಮನುಷ್ಯನಿಗೆ ನೆಕ್ಸ್ಟ್ ಏನಾಗುತ್ತೆ ಅಂತಕ್ಕಂಥದ್ದನ್ನು ಯಾರಿಗೂ ಹೇಳ್ಕೊಟ್ಟಿಲ್ಲ. ಯಾಕೆಂದ್ರೆ ನಾಳೆ ಏನಾಗುತ್ತೆ ಅಂತ ಏನಾದರೂ ಇವತ್ತು ಮನುಷ್ಯನಿಗೆ ಗೊತ್ತಿದ್ದರೆ ಬೇಕಾದಷ್ಟು ಅನಾಹುತ ಮಾಡಿಬಿಡ್ತಿದ್ದ ಅವನು. ಹೀಗಾಗಿ ನಾಳೆಯ ಭವಿಷ್ಯತ್ತನ್ನು ಯಾರಿಗೂ ಕೂಡ ಪರಮಾತ್ಮ ಬಿಟ್ಕೊಟ್ಟಿಲ್ಲ. ಭವಿಷ್ಯ ಅಂತೂ ಯಾರಿಗೂ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಭವಿಷ್ಯ ಹೇಳೋವಂಥವ್ರನ್ನ, ಈ ಶಾಸ್ತ್ರ ಹೇಳೋವಂಥವ್ರನ್ನ ನೀವು ದಯವಿಟ್ಟು ನೀವು ನಂಬಬೇಡಿ. ಅವರಿಂದ ಏನೂ ಮಾಡೋಕ್ಕಾಗೋದಿಲ್ಲ. ಅವ್ರಿಗೇನಾದರೂ ಅಂತಹ ಒಂದು ಶಕ್ತಿ ಇದ್ದರೆ, ಅಂತಹ ಜ್ಯೋತಿಷ್ಯದಲ್ಲಿ ಅಂಥ ಶಕ್ತಿ ಇದ್ದರೆ
ಅವ್ರ ಮನೇಲಿರ್ತಕ್ಕಂಥ ಸಮಸ್ಯೆಗಳನ್ನು ಅವರು ಮೊದಲು ಬಗೆಹರಿಸ್ಕೊಳ್ಳಿ. ಪಾಪ ಅವರು ಪ್ರತಿದಿನ ಯಾರಾದರೂ ಒಂದು 10 ಜನ ಬಂದು ನನ್ನ ಹತ್ರ ಒಂದು ಭವಿಷ್ಯ ಕೇಳ್ಕೊಂಡ್ರೆ ನನ್ನ ಹೊಟ್ಟೆಪಾಡು ನಡೀತದೆ, ನನ್ನ ಜೀವನ ನಡೀತದೆ ಅಂತ, ಅವನ ಜೀವನ ನಡೆಸ್ಕೊಳ್ಳಿಕ್ಕೆ ಈ ವಾಮ ಮಾರ್ಗದ ಕೆಲವು ವಿಚಾರಗಳನ್ನು ತಿಳ್ಕೊಂಡು ಈ ಜನಗಳ ಮೇಲೆ ಬಲವಂತವಾಗಿ ಏರುವಂತಹ ಅದೊಂದು ಸಂಪ್ರದಾಯ ಆಗಿರೋದ್ರಿಂದ ಯಾರು ಯಾವ ಜ್ಯೋತಿಷ್ಯರನ್ನು ಕೂಡ ಯಾವ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಅವರಿಗೆ ಅಂಥ ಜ್ಯೋತಿಷ್ಯ ಗೊತ್ತಿದ್ದು ಮುಂದೆ ಏನಾಗುತ್ತೆ ಅಂತ ಏನಾದರೂ ಅವ್ರಿಗೂ ಹೇಳುವಂಥ ಶಕ್ತಿ ಇದ್ರೆ ಅವರು ಯಾವತ್ತು ಮರಣ ಹೊಂದ್ತಾರೆ ಅಂತ ಒಂದು ಡೆತ್ ನೋಟ್ ಬರ್ದಿಕ್ಲಿ ನೋಡೋಣ. ಡೇಟ್ ಆಫ್ ಬರ್ತ್ ಬೇಡ, ಡೇಟ್ ಆಫ್ ಡೆತ್ ಬರ್ದಿಕ್ಲಿ ನೋಡೋಣ. ನಾನು ಇಂಥ ದಿನ ಇಂಥ ಮುಹೂರ್ತದಲ್ಲಿ ಇಂಥ ಕಾಲಮಾನದಲ್ಲಿ ನಾನು ಸಾಯ್ತೀನಿ ಅಂತ ಬರ್ದಿಕ್ಲಿ ನೋಡೋಣ. ಸಾಧ್ಯ ಇಲ್ಲ. ಅವರ ಸಾವನ್ನೇ ಅವರು ದಿನಾಂಕದ ಪ್ರಕಾರ ಬರೆದಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನಾವು ಹುಟ್ಟಿದ ಮಾಪ್ ಮಾಡಿಬಿಡೋಣ, ಏನೋ ಗೊತ್ತಿಲ್ಲದಲೇ ಹುಟ್ಟುಬಿಟ್ಟಿದ್ದಾನೆ. ಗೊತ್ತಿಲ್ಲದಲೇ ಹುಟ್ಟಿರ್ತಕ್ಕಂಥ ಜ್ಯೋತಿಷಿ ನೀನು ಯಾವಾಗ ಸಾಯ್ತೀಯ ಅಂತ ಹೋಗ್ಲಿ, ನೀನು ಅಷ್ಟು ಮುಂದಾಲೋಚನೆ, ಅಷ್ಟು ಮುಂದೆ ಏನು ನಡೀತದೆ ಅಂತ ಗೊತ್ತಿದ್ರೆ ನೀನು ಬರ್ದಿಕ್ಕು. ಬೇಡ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಜಗತ್ತಲ್ಲಿ ನಡೀತಾ ಇರ್ತಕ್ಕಂಥ ಒಂದೇ ಒಂದು ಘಟನೆಯನ್ನು ಯಾರಾದ್ರೂ ಕೂಡ ಮುನ್ಸೂಚನೆ ಕೊಟ್ಟಿದ್ದಾರೆ? ಇಷ್ಟು ಜನ ಪಂಚಾಂಗ ಹೇಳೋರಿದ್ದಾರೆ, ಇಷ್ಟು ಜನ ಭವಿಷ್ಯ ಹೇಳುವಂಥವ್ರಿದ್ದಾರೆ, ಇಷ್ಟು ಜನ ಶಾಸ್ತ್ರಕಾರರಿದ್ದಾರೆ. ಯಾರಾದರೂ ಒಂದೇ ಒಂದು ಸೂಚನೆ ಕೊಟ್ಟಿದ್ದಾರ? ಮೊನ್ನೆ ಈ ಕೋವಿಡ್ ಬಂತು, ಯಾರಾದರೂ ಹೇಳಿದ್ರ ಇಂಥ ಒಂದು ವೈರಸ್ ಬರ್ತದೆ, ಹಿಂಗಾಗುತ್ತೆ, ಎಲ್ಲ ಜಾಗರೂಕರಾಗಿರಿ ಅಂತ? ಇಲ್ಲ. ಸುನಾಮಿ ಬಂತು, ಹೇಳಿದ್ರ? ಇನ್ನು ಪ್ರತಿನಿತ್ಯ ಏನೇನೋ ಒಂದು ಜಗತ್ತಲ್ಲಿ ಪವಾಡಗಳು, ಘಟನೆಗಳು, ಪ್ರಕೃತಿ ವಿಕೋಪಗಳು ನಡೀತಾನೆ ಇದ್ದಾವೆ. ಯಾವುದೇ ಒಂದು ಪ್ರಕೃತಿ ವಿಕೋಪದ ಮುನ್ಸೂಚನೆಯನ್ನ ಯಾರಾದರೂ ಈ ಭವಿಷ್ಯ ಹೇಳುವಂಥವ್ರು ಏನಾದರೂ ಹೇಳಿದರೆ ಒಂದು ಉದಾಹರಣೆ ಕೊಡ್ರಿ. ಆದ್ದರಿಂದ ದೇವರು ಸರ್ವಶಕ್ತ, ಅವನು ಈ ಜಗತ್ತಿನ ನಿಯಂತ್ರಕ, ಅವನು ಈ ಜಗತ್ತಿನ ವಿಶ್ವ ಸಿಂಹಾಸನಾಧಿಕಾರಿ, ಅವನು ಈ ವಿಶ್ವದ ಆಡಳಿತಾಧಿಕಾರಿ. ಅವನ್ನ ಬಿಟ್ಟು ಈ ಜಗತ್ತಲ್ಲಿ ಏನೇನು ಯಾರ ಕೈನಲ್ಲೂ ಇಲ್ಲ. ಆ ಪರಮಾತ್ಮ ನಿರಾಕಾರ ಶಿವ, ಆ ಶಕ್ತಿ ಒಂದೇ ಶಾಶ್ವತವಾದ್ದು. ಆ ಶಕ್ತಿ ನಂಬಿಕೆ ಹೊರತು ಇನ್ನು ಜ್ಯೋತಿಷ್ಯಕಾರರ ಶಕ್ತಿಯನ್ನ ಯಾರು ನಂಬಬೇಡಿ.